ನಾನು ಹೇಳ್ತೀನಿ, ನಾವು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಸಿಂದೋಗಿ ಮತ್ತು ಮೂಲಗ ಈ 3 ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ. ಬಹುಶಃ ದಾಖಲೆಗಳನ್ನ ಎಲ್ಲ ಹೊರಗಡೆ ಬಹಿರಂಗ ಪಡಿಸ್ಬಿಟ್ಟು ಈಗ ದಿಶಾ ಮೀಟಿಂಗ್ ಅದ, ಆ ದಿಶಾ ಮೀಟಿಂಗ್ ದಲ್ಲಿ ಎಲ್ಲ ದಾಖಲೆಯನ್ನು ಹೊರಗಿಡ್ತೀನಿ. ಮಾರ್ಚ್ 31 ನೇರಾಗ ಆಕ್ಷನ್ ಪ್ಲಾನ್ ರೆಡಿ ಆಗಿದೆ, ಎಲ್ಲ ಆಗಿದೆ. ಅದೇ ಡಿಲೇ ಯಾಕಾಯ್ತು ಅನ್ನುವಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಎಲ್ಲಾ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ, ಉದಾಹರಣೆ ಕೊಟ್ಟಿದ್ದು 3 ಗ್ರಾಮ ಪಂಚಾಯತ್ ಬಗ್ಗೆ, ನಾನು 2 ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು. ಎಲ್ಲ ದಾಖಲೆ ಇದಾವ. ಆ PDO ಯಾಕೆ ಲೇಟ್ ಮಾಡಿದ್ರು, CO ಯಾಕೆ ಲೇಟ್ ಮಾಡಿದ್ರು, ಅಲ್ಲಿದ್ದಂತ ಯಾರು ತಾಲೂಕ್ ಪಂಚಾಯತಿಯ ಆಫೀಸರು ಅದು ಯಾಕೆ ಲೇಟ್ ಮಾಡಿದ್ರು, ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ ಆಗ್ಲಿಲ್ಲ, ಇವತ್ತು ಯಾಕೆ ಇದು ಪ್ರೊಸೆಸ್ ಮಾಡಲಿಲ್ಲ, ಇದಕ್ಕೆ ಉತ್ತರ ಕೊಡ್ಲಿ ಅವರು. ನಾವು ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ. ಎಲ್ಲಿ ಅವಶ್ಯಕತೆ ಇದೆ ಅದನ್ನ ಹೇಳಿದ್ದೇವೆ. ಮತ್ತು ನಾನು ಅನುದಾನ ತರುವಂತದ್ದಲ್ಲ. ಇದು ಕೇಂದ್ರ ಸರ್ಕಾರ ನರೇಗಾ ಯೋಜನೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನ ಜನರಿಗೆ ಕೂಲಿಗೆ, ಇವತ್ತೇನು ಕೂಲಿ ಮಾಡ್ತಾವ್ರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರ ಕೈಗೂ ಕೆಲಸ ಕೊಡುವಂತದ್ದು ಮತ್ತು ನರೇಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸ ಇದ್ರ ಮುಖಾಂತರ ಆಗ್ತದೆ. ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ ಅವ್ರು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಕಳಿಸಿದಾಗ ಅದು ಡಿಲೇ ಎಲ್ಲ ಆಯ್ತು ಅನ್ನೋದು ಉತ್ತರ ಅವ್ರು ಕೊಟ್ರಿ. ಶೋಷಿತ ಜನಾಂಗದ ಧ್ವನಿಯಾಗಿ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಆ ಶೋಷಿತ ಜನಾಂಗಕ್ಕೆ ಸಮಾನತೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಂತ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿ ಆ ಸಂವಿಧಾನ ರಚನೆ ಮಾಡುವ ಮುಖಾಂತರ ಭಾರತ ದೇಶದಲ್ಲಿ ಇವತ್ತು ಸಮಾನತೆಯ ಬಗ್ಗೆ ಹೆಚ್ಚಿನ ರೀತಿಯಂತ ತಿಳುವಳಿಕೆ ಕೊಟ್ಟು ಮತ್ತು ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರಿಗೂ ಸಹಿತ ಈ ಮೀಸಲಾತಿ ಅನ್ನುವಂಥ ಒಂದು ವಿಶೇಷವಾದಂಥ ಸವಲತ್ತು ಕೊಡುವ ಮುಖಾಂತರ ತುಳಿತಕ್ಕೆ ಒಳಗಾದಂಥ ಜನಾಂಗವನ್ನು ಎತ್ತಿಡಿಯುವಂಥ ಕೆಲಸವನ್ನ ಇವತ್ತು ಯಾರಾದರೂ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ಆ ಸಂವಿಧಾನ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ಇಡೀ ಜಗತ್ತಿಗೆ, ಎಲ್ಲ ದೇಶಗಳಿಗೆ ಒಂದು ಮಾದರಿಯಾದಂಥ ಸಂವಿಧಾನ. ಹೀಗಾಗಿ ಅಂಥ ಒಂದು ಸಂವಿಧಾನದ ಮುಖಾಂತರ ಇವತ್ತೊಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯ ನಾಗರಿಕೂ ಸಹಿತ ಇವತ್ತು ದೊಡ್ಡ ಹುದ್ದೆಗೆ, ದೊಡ್ಡದಾದಂಥ ಒಂದು ಸ್ಥಾನಮಾನಕ್ಕೆ ಹೋಗುವಂಥ ಅವಕಾಶ ಕಲ್ಪನೆ ಆಗಿದ್ದು ಸಂವಿಧಾನದಿಂದ. ಆ ಶಕ್ತಿ ಅದಕ್ಕಿದೆ. ಇವತ್ತು ರೈಲ್ವೆ ಸ್ಟೇಷನ್ದಲ್ಲಿ ಚಹಾ ಮಾಡುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಹಿಂದುಳಿದ ವರ್ಗದ ವ್ಯಕ್ತಿ ಆತ ಈ ದೇಶದ ಪ್ರಧಾನಮಂತ್ರಿ ಆಗ್ತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಬಲಾಢ್ಯವಾದಂಥ ಗಟ್ಟಿಯಾದಂಥ ಸಂವಿಧಾನ ಅನ್ನುವಂಥದ್ದು. ಹೀಗಾಗಿ ನರೇಂದ್ರ ಮೋದಿ ಅಂತವರು ಇವತ್ತು ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಈ ಸಂವಿಧಾನವೇ ಮೂಲ ಕಾರಣ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ.